ಕೂಡ ಬಂದಿದೆ, ಹಾಗೆ ಈ ಥರ ಬುಟ್ಟಗಳು ಕೂಡ ಬಂದಿದೆ ಸಾರೀಲಿ. ಸಕ್ಕದಾಗಿದೆ ಗೈಸ್, ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅನ್ಕೊಂತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಫಸ್ಟ್ ಟೈಮ್ ಇವತ್ತು ಇಷ್ಟು ದಿನ ಮಾಡದೇ ಇರುವಂಥ ಒಂದು ಪದ್ಧತಿನೂ ಕೂಡ ಮಾಡಿದ್ದಾರೆ ಅಲ್ಲಿ. ಅದೇನೆಂದರೆ ಎಲ್ಲರಿಗೂ ಬಾಗಿನ ಕೊಟ್ಟಿದ್ದಾರೆ. ಬಂದು ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಅಂಬುಜ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಗೈಸ್, ಇವತ್ತು ಆಷಾಢ ಶುಕ್ರವಾರ ಅಲ್ಲ, ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ಸಿಂಪಲಾಗಿ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಸಿಂಪಲಾಗಿ ಪೂಜೆ ಮಾಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿದಿದೆ, ಬೆಡ್ ಕೂಡ ಕ್ಲೀನಾಗಿದೆ. ನನ್ನ ಮಗಳು ಸ್ವಲ್ಪ ಐರನ್ ಎಲ್ಲ ಮಾಡಿರೋದು ಹಾಗೆ ಇಟ್ಬಿಟ್ಟಿದ್ದಾಳೆ. ಸ್ವಲ್ಪ ಮೆಸ್ಸಿ ಆಗಿದೆ, ಬಿಟ್ಟರೆ ಏನಿಲ್ಲ ಆಗಿದೆ. ಇದು ಬಂದು ತುಳಸಿ ಹತ್ರ ನಾನು ಈ ಥರ ರಂಗೋಲಿ ಬಿಟ್ಕೊಂಡು ಪೂಜೆ ಮಾಡಿದ್ದೀನಿ. ಆ್ಯಂಡ್ ನನಗೆ ಹೊಸಲಿಗೆ ಯಾವ ಥರ ರಂಗೋಲಿ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ರಂಗೋಲಿ ಬಿಟ್ಟಿದ್ದೀನಿ, ಸಿಂಪಲ್ಲಾಗಿದೆ. ಆ್ಯಂಡ್ ಇದು ದೇವ್ರ ಮನೆ ಹೊಸಲಿಗೆ ಬಿಟ್ಟಿರೋಂಥ ರಂಗೋಲಿ. ಸೇಮ್ ಹೊಸಲು ಬಿಟ್ಟಿದ್ದೀನಲ್ಲ ಅದೇ ಥರ ಬಿಟ್ಟಿದ್ದೀನಿ. ಆ್ಯಂಡ್ ನೋಡಿದೆ ದೇವ್ರ ಪೂಜೆನ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ. ನಿಮ್ಮ ಥರ ತುಂಬ ಗ್ರ್ಯಾಂಡಾಗೆಲ್ಲ ಮಾಡಲ್ಲ, ಸಿಂಪಲಾಗಿ ಪೂಜೆ ಮಾಡ್ಕೊತೀನಿ ನಾನು. ನಾವು ರಾಘವೇಂದ್ರ ಫೋಟೋ ಇಟ್ಟಿದ್ದೀವಿ, ಹಾಗೆ ಲಕ್ಷ್ಮೀ ಗಣಪತಿ ಸರಸ್ವತಿನ ಫೋಟೋ ಇಟ್ಕೊಂಡಿದ್ದೀವಿ. ಹಾಗೆ ನಾವು ಲಕ್ಷ್ಮಿನ ನಾನು ಬೆಳ್ಳಿದು ಮುಕ್ಕೋಡ ಏನು ಬರುತ್ತೆ ಅದನ್ನು ನಾನು ಯಾವಾಗಲೂ ರೆಗ್ಯುಲರಾಗಿ ಅಕ್ಕಿ ಹಾಕಿ ಇಡ್ತೀನಿ. ಆ್ಯಂಡ್ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಯಾವುದೋ ದೇವರಲ್ಲಿ ಹೂ ಕೂಡ ಬಿದ್ದಿದೆ, ಗೊತ್ತಿಲ್ಲ ಯಾವುದು ಅಂತ ಹೇಳಿ ಇವಾಗ ನೋಡ್ತೀನಿ. ಓಕೆ ಗೈಸ್, ನೀವು ಕೂಡ ಹೀಗೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೇಗೆ ಆಷಾಢದಲ್ಲಿ ಪೂಜೆ ಮಾಡ್ತೀರಾ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ಗೈಸ್, ನಾನು ಹೊಸ ಶಾಪ್ ಹತ್ರ ಬಂದೆ. ಇವಾಗ ರೆಡಿ ಆಗಿಬಿಟ್ಟು ಅರವಿಂದ್ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಯಾರು ಹಾಯ್ ಹಾಯ್. ಸಚಿನ್ಗೆ ಆಪ್ರೇಷನ್ ಆಗಿತ್ತು, ಮೈನರ್ ಆಪ್ರೇಷನ್ನು. ಹಾಗಾಗಿ ಅದು ನೋಡಲಿಕ್ಕೆ ಅಂತ ಹೇಳಿ ಅವ್ರ ಊರಿಗೆ ಹೋದ್ವಿ. ಇದು ಬಂದು ಅಲ್ಲಿ ವಿಡಿಯೋ ಆಗಿರುತ್ತೆ. ಕೆಚ್ಚಲ ಮಚ್ಚಲ ಹೇಳ್ಬೋದಿತ್ತು. ಬೇಡಂದು ಪಾಲಿಟೆಕ್ನಿಕ್ ಡಿಪ್ಲೊಮಾ. ಗೈಸ್, ಇವತ್ತು ನಾನು ನಿಮಗೆ ಮೀಸೋದಲ್ಲಿ 2 ಆರ್ಡರ್ ಮಾಡಿರೋಂತಹ ಐಟಮ್ಮು ಸಿಕ್ಕಿದೆ ಇವತ್ತು. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ, ಹೇಗಿದೆ ಅಂತ ನೋಡಿ ಹೇಳಿ. ನಾನು ಕೂಡ ಇವಾಗಲೇ ಓಪನ್ ಮಾಡ್ತಾ ಇದ್ದೀನಿ. ಇದು ಬಂದು ಫಸ್ಟು ಐಟಮ್ಮು. ಇದೇನಂತ ನೋಡ್ತೀನಿ ನಾನು. ಆ್ಯಕ್ಚುಲಿ ಇದೇನಂತ ನನಗೂ ಕೂಡ ಗೊತ್ತಿಲ್ಲ, ಯಾಕೆಂದರೆ ಸ್ವಲ್ಪ ಐಟಮ್ಗಳನ್ನ ನಾನು ಆರ್ಡರ್ ಮಾಡಿದ್ದೀನಿ. ಅದರಲ್ಲಿ ಇದು ಒಂದು ನೋಡೋಣ ಹೇಳ್ಬೋದು. ಗೈಸ್, ಇದು ಬಂದು ಫ್ರಾಕ್. ನಾನು ಇದನ್ನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಿಮಗೂ ಕೂಡ ಬೇಕಂದರೆ ತೊಗೊಳ್ಳಿ. ನಾನು ಈ ಫೋಟೋನ ಸೈಡಲ್ಲಿ ಹಾಕಿರ್ತೀನಿ ಯಾವ ಫ್ರಾಕ್ ಅಂತ ಹೇಳಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ. ಗೈಸ್, ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಅಂತೂ ಸಖತ್ತು. ಕ್ಲಾತ್ ಸಾಫ್ಟ್ ಆಗಿದೆ ಆ್ಯಂಡ್ ಸಖತ್ತಾಗಿ ಬಂದಿದೆ ಕ್ಲಾತು. ಕಾಟನ್ ಇದು.
ಇದರಲ್ಲಿ ಟ್ಯಾಗು ಕೂಡ ಬರುತ್ತೆ. ಬ್ಯಾಕ್ ಸೈಡು ನೀವು ಫಿಟ್ ಆಗಲಿಕ್ಕೆ ಅಂತ ಹೇಳಿ ಟ್ಯಾಗ್ನು ಕೂಡ ಕಟ್ಕೊಬೋದು, ಅಂದರೆ ಫಿಟ್ಟಾಗಿ ಕೂರುತ್ತೆ ನೀಟಾಗಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ, ಸಗದಾಗಿ ಬಂದಿದೆ ಗೈಸ್. ಇದು ನನ್ನ ಮಗಳಿಗೆ, ನನಗೆಲ್ಲ ಆ್ಯಕ್ಚುಲಿ ಗೈಸ್. ಇದು ಕೂಡ ಮೀಸೋದಲ್ಲಿ ನಾನು ಆರ್ಡರ್ ಮಾಡಿರೋವಂಥದ್ದು. ಇದು ನನಗೋಸ್ಕರ ಒಂದು ಸಾರಿನ ಆರ್ಡರ್ ಮಾಡಿದ್ದೆ. ಅಂದರೆ ನನಗೆ ಈ ಪರ್ಪಲ್ ಕಲರ್ ಒಂಥರ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ದೆ. ಸ್ಯಾರಿ ನೋಡ್ಲಿಕ್ಕೆ ಒಂಥರ ಹೊರಗಡೆಯಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಬಂದು ಖಾದಿ ಕಾಟನ್ ಅಂತ ಬರುತ್ತೆ, ಅದರಲ್ಲಿ ನಾನು ಆರ್ಡರ್ ಮಾಡಿದ್ದು ಮೀಸೋದಲ್ಲಿ. ನಾನು ಓಪನ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ, ನೀವು ಕೂಡ ನೋಡಿ. ನಿಮ್ಗೇನಾದರೂ ಕ್ಲಾತ್ ಇಷ್ಟ ಆದರೆ ಅಥವಾ ಸ್ಯಾರಿ ಇಷ್ಟ ಆದರೆ ನೀವು ಕೂಡ ಆರ್ಡರ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಸೈಡಲ್ಲಿ ಫೋಟೋನು ಕೂಡ ಹಾಕಿರ್ತೀನಿ ನಾನು ಹೇಗಿದೆ ಅಂತ ಹೇಳಿ. ಹೇಗೆ ಓಪನ್ ಮಾಡೋದು ಅಂತಲೇ ಗೊತ್ತಾಗ್ತದೆ ಆ್ಯಕ್ಚುಲಿ. ಗೈಸ್, ಇದು ಹೇಗೆ ಬರುತ್ತೆ ಅನ್ನೋದು ನಂಗೆ ಸ್ವಲ್ಪ ಯೋಚನೆ ಇತ್ತು. ಅಂದರೆ ಖಾದಿ ಕಾಟನ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ಸ್ಯಾರಿ ಈ ಥರ ಏನಂತಾರೆ ಕುಚ್ಚು ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಸ್ಯಾರಿ. ಇದು ಬಂದು ಸೈಡಲ್ಲಿ ಬಾರ್ಡರ್ ಕೂಡ ಬಂದಿದೆ, ಹಾಗೆ ಈ ಥರ ಬುಟ್ಟಗಳು ಕೂಡ ಬಂದಿದೆ ಸ್ಯಾರಿಲಿ. ಸಕ್ಕತ್ತಾಗಿದೆ ಗೈಸ್, ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅನ್ಕೊತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಥ್ಯಾಂಕ್ ಯು ಮೀಸೋ. ನಾನು ಮಾಡೋವಂಥ ಆರ್ಡರ್ ಎಲ್ಲ ಐಟಮ್ ಕೂಡ ತುಂಬ ಚೆನ್ನಾಗಿ ಬರುತ್ತದೆ ಮೀಸೋದಲ್ಲಿ. ನನಗಂತೂ ಮೀಸೋ ಐಟಮ್ ಸಕ್ಕತ್ ಇಷ್ಟ ಆಗುತ್ತೆ. ನೀವು ಕೂಡ ಆರ್ಡರ್ ಮಾಡಿ ಇಷ್ಟ ಆದರೆ, ನಾನು ಈ ಲಿಂಕ್ನ ಹಾಕಿರ್ತೀನಿ. ಓಕೆ ಗೈಸ್, ಮೀಸೋದಲ್ಲಿ ಬೇರೆಯವರೆಲ್ಲ ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ ಕೂಡ ಕೊಡ್ತಾರೆ, ಚೆನ್ನಾಗಿ ಬರಲ್ಲ ಕ್ಲಾತು ಅಥವಾ ಐಟಮ್ ಕೂಡ ಚೆನ್ನಾಗಿ ಬರಲ್ಲ ಅಂತ ಹೇಳಿ. ನಾನು ಮೀಸೋದಲ್ಲಿ ರೈಟಿಂಗ್ಸ್ ನೋಡಿ, ನಾನು ಯಾವುದೇ ತೊಗೋಬೇಕು ಅಂದ್ರೂ ಕೂಡ ರೈಟಿಂಗ್ಸ್ ನೋಡಿ ನಾನು ಪರ್ಚೇಸ್ ಮಾಡ್ತೀನಿ. ನೀವು ಕೂಡ ಹಾಗೆ ರೈಟಿಂಗ್ಸ್ ನೋಡಿ ಪರ್ಚೇಸ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನನಗೆಲ್ಲ ಕ್ಲಾತ್ ಇರ್ಬೋದು, ಎಲ್ಲ ಐಟಮ್ ಇರ್ಬೋದು, ತುಂಬ ಚೆನ್ನಾಗೇ ಬಂದಿದೆ ಮೀಸೋದಲ್ಲಿ. ಯಾವುದೂ ಕೂಡ ಡಮ್ಮಿ ಐಟಮ್ ಬಂದಿಲ್ಲ ನನಗೆ, ಎಲ್ಲನೂ ಚೆನ್ನಾಗೇ ಬಂದಿದೆ ಗೈಸ್. ಇವತ್ತು ಆಷಾಢ ಶುಕ್ರವಾರದ್ದು ನಾನು ದಿನ ವಿಡಿಯೋ ಮಾಡ್ತಿರೋ ಅಂಥದ್ದು. ಇವತ್ತು ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಪೂಜೆ ಚೆನ್ನಾಗಿರುತ್ತೆ. ಮೈಸೂರು ಅಂದಮೇಲೆ ಆಷಾಢ ಶುಕ್ರವಾರ ಪ್ರತಿಯೊಬ್ಬರು ಕೂಡ ಆಚರಿಸ್ತಾರೆ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ನಮ್ಮ ಶಾಪ್ ಹತ್ರನೂ ಕೂಡ ತುಂಬ ಜನ ಗ್ರ್ಯಾಂಡಾಗಿ ಪೂಜೆನ ಚಾಮುಂಡಿ ಹಬ್ಬನ ಮಾಡ್ತಾರೆ. ಬಟ್ ಇವತ್ತು ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಗಿದೆ. ನಾನು ಕೂಡ ಶಾರ್ಟ್ಸ್ನ ಹಾಕಿದ್ದೀನಿ. ಇವತ್ತು ಮಾಡಿರೋವಂಥ ಅಂದರೆ ಈ ಸರಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ 2000 ಒಂದು ಟಿಕೆಟ್, ಆಮೇಲೆ 300 ಒಂದು ಟಿಕೆಟ್, ಹಾಗೆ ಸಪ್ರೇಟಾಗಿ ಫ್ರೀಯಾಗಿ ಹೋಗುವಂಥವ್ರು ಕೂಡ ಅದಕ್ಕೊಂದು ವೇನ ಮಾಡಿದ್ದಾರೆ. 3ಕ್ಕೂ ಒಂದೊಂದು ದಾರಿನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಇವತ್ತು ಅಮ್ಮನ ವೀಕ್ಷಿಸಿದ್ದಾರೆ. ಅಂದರೆ ಅವರು ಆ ಥರ ಮಾಡಿರೋದ್ರಿಂದ, ಅಂದರೆ VIP ಗಳಿಗೆ 2000 ಕೊಟ್ಟು ಹೋಗೋವಂಥವ್ರಿಗೆ ಒಂದು ಟಿಕೆಟು, 300 ಕೊಟ್ಟು ಹೋಗೋವಂಥವ್ರಿಗೆ ಒಂದು ದಾರಿ, ಹಾಗೆ ಏನೂ ಇಲ್ಲದೆ ಹಾಗೆ ಹೋಗುವಂಥವ್ರಿಗೆ ಒಂದು ದಾರಿ. ಎಲ್ಲರೂ ಕೂಡ ಚಾಮುಂಡಮ್ಮನ ಇವತ್ತು ತುಂಬ ಚೆನ್ನಾಗಿ ನೋಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದ್ದಾರೆ. ಹಾಗೆ ಫಸ್ಟ್ ಟೈಮ್ ಇವತ್ತು ಇಷ್ಟು ದಿನ ಮಾಡದೇ ಇರುವಂಥ ಒಂದು ಪದ್ಧತಿನೂ ಕೂಡ ಮಾಡಿದ್ದಾರೆ ಅಲ್ಲಿ. ಅದೇನೆಂದರೆ ಎಲ್ಲರಿಗೂ ಬಾಗಿನ ಕೊಟ್ಟಿದ್ದಾರೆ ಬಂದವ್ರಿಗೆ. ಅಂದರೆ ಸ್ಟೆಪ್ಸಲ್ಲಿ ಬಂದವ್ರಿಗೆ, ಅಂದರೆ ಮೆಟ್ಲತ್ತಿ ಬಂದವ್ರಿಗೆ ಜಾಸ್ತಿ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಫಸ್ಟು ಮೆಟ್ಲತ್ತಿ ಬಂದವ್ರಿಗೆ ಬಾಗಿನನ್ನು ಕೊಟ್ಟಿದ್ದಾರೆ. ಬಾಗಿನದ ಜೊತೆಗೆ ಡ್ರೈ ಫ್ರೂಟ್ಸ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯ್ತು ಇದನ್ನೆಲ್ಲ ನೋಡಿ. ನಮ್ಮ ನಾಡ ದೇವತೆ ಚಾಮುಂಡಮ್ಮನ ಈ ಒಂದು ದಿನನ ನಾನು ಹೇಳ್ಕೊಳ್ಳಿಕ್ಕೆ ಒಂದು ಖುಷಿ ಆಗ್ತಿದೆ. ಯಾಕೆಂದರೆ ನಾವು ಮೈಸೂರಲ್ಲಿ ಇದ್ದೀವಿ, ಅದ್ರ ಬಗ್ಗೆ ಹೇಳೋಕ್ಕೆ ನಮಗೊಂಥರ ಖುಷಿ ಆಗುತ್ತೆ. ನಾಡದೇವತೆ ಚಾಮುಂಡಮ್ಮನ ಹಬ್ಬ ತುಂಬ ಗ್ರ್ಯಾಂಡಾಗಿ ಎಲ್ಲ ಕಡೆ ಮಾಡ್ತಾರೆ ಮೈಸೂರಲ್ಲಿ. ಎಲ್ಲರೂ ಬಾತು ಕೊಡುವಂಥದ್ದು, ಎಲ್ಲರೂ ಏನವ್ರ ಕೈಲಾಗುತ್ತೆ ಆ ಪ್ರಸಾದನ ಕೊಡುವಂಥದ್ದು ಮಾಡಿ, ಈ ಥರ ಪ್ರತಿಯೊಬ್ಬರು ಮಾಡ್ತಾರೆ. ನೀವು ಬಂದು ಚಾಮುಂಡಮ್ಮನ ಪ್ರತಿ ವಾರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೀವು ಎಲ್ಲಿದ್ದರೂ ಕೂಡ ಬಂದು ಚಾಮುಂಡಮ್ಮನ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ಇನ್ಮೇಲೆ ನಿಮಗೆ ವೀಡಿಯೋಸ್ನ ಚೆನ್ನಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸು ಇನ್ನೇನೋ 1 ಇಯರ್ ಮಾನಿಟೈಸೇಷನ್ ಇದೆ. ಬಟ್ ಇವಾಗ ಮಾನಿಟೈಸೇಷನ್ಗೆ ನಿಯರ್ ಇದ್ದಾಗ ನನಗೆ ವ್ಯೂವರ್ಸ್ ಕಮ್ಮಿ ಆಗಿಬಿಟ್ರೆ ತುಂಬ ಹಿಂಸೆ ಆಗಿಬಿಡುತ್ತೆ. ಸೊ ದಯವಿಟ್ಟು ಎಲ್ಲರೂ ಚೆನ್ನಾಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.